ಹಾಯ್ ಫ್ರೆಂಡ್, ನಮಸ್ಕಾರ. ನಾನು ದಿನೇಶ್ ವೈದ್ಯ, ಇವರ ಮೈಸೂರಿಂದ ಫೇಸ್ಬುಕ್ ಲೈವ್ ಬರ್ತಾ ಇದ್ದೀನಿ. ನಿಮಗೆಲ್ಲ ಮುಂಚೆನೇ ತಿಳಿಸಿದಾಗೆ ಇವತ್ತು ತಂಬುಳಿ ಮನೆ ಎನ್ನುವಂಥ ಒಂದು ಬೆಂಗಳೂರಿನ ಬ್ಯೂಟಿಫುಲ್ ಕಾನ್ಸೆಪ್ಟ್, ಮಲೆನಾಡು ಸ್ಟೈಲಿಯ ಒಂದು ತಂಬುಳಿಗಳು ಹಾಗೂ ವಿಶೇಷ ಖಾದ್ಯಗಳು ಸಿಗುವಂಥ ಜಾಗ ತಂಬುಳಿ ಮನೆ. ಸೊ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಔಟ್ಲೆಟ್ ಓಪನ್ ಆಗ್ತಾ ಇದೆ. ಅದೇ ರೀತಿ ಮೈಸೂರಲ್ಲಿ ಫಸ್ಟ್ ಟೈಮ್ ಈಗ ತಂಬುಳಿ ಮನೆ ಎನ್ನುವಂಥ ಒಂದು ಆಲ್ಮೋಸ್ಟ್ ಫೈನ್ ಡೈನ್ ರೆಸ್ಟೋರೆಂಟ್ ಕಮ್ AC ಪಾರ್ಟಿ ಹಾಲ್ ಇರುವಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಮೈಸೂರಲ್ಲಿ ಓಪನ್ ಆಗ್ತಾ ಇದೆ ಇವತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಾಜರು ಬಂದು ಈ ಒಂದು ಮಹಾರಾಜರು ಅಥವಾ ನಮ್ಮ MP ಅಂತಲೂ ಹೇಳ್ಬೋದು, ಮೈಸೂರು ಭಾಗದ MP ಇರ್ಬೋದು, ಅವ್ರು ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವ್ರು ಉದ್ಘಾಟನೆ ಮಾಡುವಾಗ ಜಂಗುಳಿ ಆಟೋಮೆಟಿಕಾಗಿ ಜಾಸ್ತಿ ಇರುತ್ತೆ. ನಿಮಗೆ ಸರಿಯಾಗಿ ತಂಬುಳಿ ಮನೆ ತೋರ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾನು ಈಗ ನಿಮಗೆ ತಂಬುಳಿ ಮನೆ ಹೊರಗಡೆ ಬೋರ್ಡಿಂದ ಹಿಡಿದು ಒಳಗಡೆ ಕಿಚನ್ನು, ಆಮೇಲೆ ಪಾರ್ಟಿ ಹಾಲು, ಫೈನ್ ಡೈನು, ಬಾಳೆಲೆ ಊಟ, ಆಮೇಲೆ ಪಾರ್ಟಿ ಹಾಲ್ ಮಾಡಿದಾಗ ಡೈನಿಂಗ್ ಜಾಗಗಳು ಪ್ರತಿಯೊಂದನ್ನು ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರೋ ಜಾಗ ಮೈಸೂರಲ್ಲಿ, ತುಂಬ ಆಂಬಿಯೆಂಟ್ ಕೂಡ ಚೆನ್ನಾಗಿದೆ. ತಂಬುಳಿ ಮನೆಗೆ ಹೇಳಿ ಮಾಡಿದಂಥ ಒಂದು ಇಂಟೀರಿಯರ್ ಎಲ್ಲ ಗ್ರೀನ್ರಿ ಒಳಗಡೆ ಬಂದಿರೋ ಒಂಥರ ಕಾಮ್ನೆಸ್ ಕ್ರಿಯೇಟ್ ನಿಲ್ಲಿಸ್ಕೊಡ್ಬೇಡ. ತಂಬುಳಿ ಮನೆ ಕಾನ್ಸೆಪ್ಟನ್ನು ಕಾರ್ತಿಕ್ ಮತ್ತು ಪ್ರಶಾಂತ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಆದರ್ಶ್ ಅವರು ಕೂಡ ಮೈಸೂರಿನಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮೈಸೂರಿನಲ್ಲಿ ದೊಡ್ಡದಾದ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ನಿಮಗೆ ನಾನು ಎನ್ಸೈನ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನಿಮಗೆ ಯಾವುದೇ ರೀತಿಯ ಕಿಚನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಅಥವಾ ನಮ್ಮ ಸಂಪೂರ್ಣ ಸಹಕಾರ ಬೇಕಾದಲ್ಲಿ ಯಾವುದೇ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ಬೋದು, ಹೋಟೆಲ್ಲು, ರೆಸ್ಟೋರೆಂಟು, ಬಾರ್ ಅಂಡ್ ರೆಸ್ಟೋರೆಂಟು, ನಾನ್ ವೆಜ್ ರೆಸ್ಟೋರೆಂಟು ಅಥವಾ ಬೇಕ್ರಿ, ಸ್ವೀಟ್ ಶಾಪ್, ಐಸ್ ಕ್ರೀಮ್ ಪಾರ್ಲರ್, ರೆಸಾರ್ಟ್ಗಳು, ಪಬ್ಗಳು, ನಿಮಗೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹೋಮ್ ಸ್ಟೇಗಳು ಯಾವುದೇ ಇದ್ರೂ ಕೂಡ ಏನೇ ಐಡಿಯಾ ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. www.ensignindia.in. ನನ್ನ ಹೆಸರು ದಿನೇಶ್ ವೈದ್ಯಪ್ಪ. 9845400100 9880550371 ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನೀಗ ಫುಲ್ ಹೋಟೆಲ್ ತೋರಿಸ್ತೀನಿ. ಸಾಧ್ಯ ಆದರೆ ಎಲ್ಲ ಓಪನಿಂಗ್ ಅನ್ನು ಕೂಡ ನಿಮಗೆ ಓಪನಿಂಗ್ ಮಾಡಿ ದೀಪ ಬೆಳಗುವಿಕೆಯಿಂದ ಏನು ಪ್ರತಿಯೊಂದು ಕವರ್ ಮಾಡಕ್ಕೆ ಕೊಡ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಲೈವ್ ಇರುತ್ತೆ. ದಯವಿಟ್ಟು ಯಾರೋ ಶೇರ್ ಮಾಡಿ. ಮೈಸೂರು ಕೋಲ್ಕತ್ತಾದಿಂದ ದಾಟಿ ರಾಮಕೃಷ್ಣ ನಗರದಲ್ಲಿ ಬಂದಿದೆ. ಇದು ಪಾರ್ಕಿಂಗ್ ತುಂಬ ಜಾಗ ಇದೆ, ಮತ್ತು ತುಂಬ ಕಾಂಪ್ಲೆಕ್ಸ್ ಇದೆ. ನಾನು ಜಾಸ್ತಿ ಮಾತಾಡೋದಕ್ಕಿಂತ ನಿಮಗೆ ತೋರಿಸಿದ್ರೆ ಬೆಸ್ಟ್ ಅನಿಸುತ್ತೆ. ಬನ್ನಿ, ನನ್ನ ಜೊತೆ ಲೈವಲ್ಲಿ ಬಂದು ಅಂತ ಹೇಳಿ. ಈಗ ನಾನು ಬೋರ್ಡಿಂದ ತೋರಿಸ್ತೀನಿ ಅಂತ ಹೇಳಿದೆ. ಬೋರ್ಡಲ್ಲಿ ಕ್ರೌಡ್ ಇದೆ, ಸೌಂಡ್ ಇದೆ. ನಾನೀಗ ಫೈನ್ ಡೈನ್ ಹಾಲಲ್ಲಿ ಇದ್ದೀನಿ. ಇಲ್ಲಿ ಎರಡು ಡಿವೈಡ್ ಮಾಡಿದ್ದಾರೆ, ಒಂದು ಅಲಾ ಕಾರ್ಡ್ ಮತ್ತೆ ಒಂದು ಬಾಳೆಲೆ ಊಟಕ್ಕೆ. ಅದು ಯಾವ ರೀತಿ ಅಂತ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಾ ತರದ ಖಾದ್ಯಗಳಿದೆ. ಮತ್ತು ಒಂದೇ ಒಂದು ನೆನಪಿಟ್ಕೊಳ್ಳಿ, ಇಲ್ಲಿ ಯೂಸ್ ಮಾಡುವಂತ ಆಯಿಲ್ ಯಾವುದು ರಿಫೈನ್ಡ್ ಆಯಿಲ್ ಅಲ್ಲ, ಎಲ್ಲ ಕೋಲ್ಡ್ ಪ್ರೆಸ್ ಆಯಿಲ್. ಮತ್ತೆ ಆಯಿಲಲ್ಲಿ ಕರೆದಿರುವಂತಹ ತಿಂಡಿಯನ್ನು ಕೂಡ ಯಾವುದು ಕೂಡ ಇದರಲ್ಲಿ ಉಪಯೋಗಿಸಲ್ಲ. ಈಗ ನೀವು ಕೊಟ್ಟೆಗಳು ತಗೊಂಡ್ರೆ ನಿಮಗೆ ವಡೆ ಸಿಗಲ್ಲ. ವಡೆ ಆಯಿಲಲ್ಲಿ ಕರೆದಿರೋದು. ಇಟ್ಸ್ ನಾಟ್ ಎ ಹೆಲ್ದಿ ಅಂತ ಆಯಿಲಲ್ಲಿ ಕರೆದಿರುವಂತಹ ಐಟಮ್. ಈಗ ನಮ್ಮ ಜನರೇಷನ್ಗೆ ಮಲೆನಾಡು ಸ್ಟೈಲ್ ಅವರಿಗೆ ಆ ಸ್ಟೈಲ್ ಫುಡ್ ರೆಸ್ಟೋರೆಂಟ್ ಇರೋದ್ರಿಂದ ಅದನ್ನ ಬೇಡ ಅಂತೇಳಿ ಆ ಥರ ಮಾಡಿದ್ದಾರೆ. ಆಮೇಲೆ ಪಡ್ಡು ಇರುತ್ತೆ, ತುಪ್ಪನೂ ಅಷ್ಟೇ, ಎಲ್ಲ ಹೈಜಿನಿಕ್, ಹೈ ಕ್ವಾಲಿಟಿದು. ಹಾಗೆ ನಿಮಗೆ ಅವರು ಯೂಸ್ ಮಾಡುವಂಥ ಕೆಲವೊಂದು ಮಸಾಲಾ ಪದಾರ್ಥಗಳಿರ್ಬೋದು, ತುಪ್ಪ ಇರ್ಬೋದು, ಆಯಿಲ್ ಐಟಮ್ ಇರ್ಬೋದು, ಕೋಲ್ಡ್ ಪ್ರೆಸ್ ಆಯಿಲು. ಇಲ್ಲೇ ಕ್ಯಾಶ್ ಪಕ್ಕದಲ್ಲಿ ಅವ್ರದ್ದೊಂದು ಸಣ್ಣ ಕೌಂಟರ್ ಸೇಲ್ ಇದೆ. ನೀವು ಕೂಡ ಇಲ್ಲಿ ಊಟ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಕೂಡ ನೀವು ಅದು ಐಟಮನ್ನು ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಹಾಗೆ ಇಲ್ಲಿನ ವಿಶೇಷತೆಗಳನ್ನು ನಾನು ಹೇಳ್ತಾ ಹೋದರೆ ಅದೇ ಒಂದು ಲೈವ್ ಮಾಡಬೇಕಾಗುತ್ತೆ. ಬಟ್ ಇವತ್ತು ಓಪನಿಂಗ್ ನಾನು ನಿಮಗೆ ಕವರ್ ಮಾಡ್ತಾ ಇರೋದ್ರಿಂದ, ಸೊ ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ ಇಷ್ಟು ನಾನು ಈ ಹೋಟೆಲ್ ಬಗ್ಗೆ ಹೇಳಿ, ಮಿಕ್ಕಿದ್ದನ್ನು ನೀವು ಬಂದು ಓನಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡೋದ್ರ ಮೂಲಕ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾನು ಫೈನ್ ಡೈನಿಂದ ತೋರಿಸ್ತೀನಿ ನಿಮಗೆ ತಂಬುಳಿ ಮನೆದು. ಇದು ಫೈನ್ ಡೈನ್, AC ಫೈನ್ ಡೈನ್. ಆದರ್ಶ್ ಸರ್ ನಮಸ್ಕಾರ. ಐ ಮೀನ್ ಫೇಸ್ಬುಕ್ ಲೈವ್. ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಹೆಂಗ್ ಬಂದಿದೆ ಹೋಟ್ಲೆಲ್ಲ? ಸೂಪರ್ ಬಂದಿದೆ. ಒಂದ್ಸಲ ಬನ್ನಿ, ತಂಬುಳಿ ಟೇಸ್ಟ್ ನೋಡಿ, ಮಲೆನಾಡು ಸೀ ಫುಡ್ ಟೇಸ್ಟ್ ನೋಡಿ, ಬನ್ನಿ ಎಂಜಾಯ್ ಮಾಡಿ. ನಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ನಿಮ್ಮ ಕಿಚನ್ ಕ್ವಾಲಿಟಿ ನೋಡಿದ್ರೆಲ್ಲ ಹೇಳ್ತಾ ಇದ್ದಾರೆ ಇದು ಡಿಫ್ರೆಂಟ್ ಲೆವೆಲ್ ಇದೆ ಅಂತ. ಓಕೆ. ನಾನು ಆಕ್ಚುಲಿ ತಂಬುಳಿ ಫ್ಯಾನು, ಅದರಲ್ಲೂ ತಂಬುಳಿ ಮನೆ ಫ್ಯಾನು. ಓಕೆ. ನನ್ನ ಹೋಟ್ಲನ್ನ ಇಲ್ಲಿನ ಮೈಸೂರು ಗ್ರಾಹಕರಿಗೆ ಹಾಗೆ ನಮ್ಮ ಕರ್ನಾಟಕ ಭಾರತ ಅಲ್ಲ, ಕೆಲವು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನೋಡ್ತಾರೆ ಈ ಫೇಸ್ಬುಕ್ ಲೈವ್. ಸೊ ಎಲ್ರಿಗೂ ತೋರಿಸ್ತೀನಿ ಈ ಕಾನ್ಸೆಪ್ಟನ್ನು. ಓಕೆ, ಥ್ಯಾಂಕ್ ಯು. ಇವರು ಆದರ್ಶ್ ಸರ್ ಈಗ ಮೈಸೂರಿನ ಒಂದು ಫ್ರಾಂಚೈಸಿಯನ್ನು ಮಾಡಿದವರು.
ಸೊ ಇದು ಫೈನ್ ಡೈನ್ ರೆಸ್ಟೋರೆಂಟ್. ನಾನೀಗ ಇವತ್ತು ರಿವರ್ಸ್ ಹೋಗ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಅಲ್ಲಿ ಹೊರಗಡೆ ಕ್ರೌಡ್ ಸೌಂಡ್ ಇರೋದ್ರಿಂದ ನಾನೀಗ ಫೈನ್ ಡೈನ್ ರೆಸ್ಟೋರೆಂಟ್ ತೋರಿಸಿದೆ. ಈಗ ನಿಮಗೆ ಮೇಲ್ಗಡೆ ಪಾರ್ಟಿ ಹಾಲು ತೋರಿಸ್ತೀನಿ. ಇವಾಗ ಕಿಚನ್ ನೋಡ್ಕೊಂಡು ಬರೋಣ. ಕಿಚನ್ ನೋಡಿದ ತಕ್ಷಣ ನೆಕ್ಸ್ಟು ನಾನು ಬೋರ್ಡ್ಗೆ ಹೋಗ್ತೀನಿ. ಇದು ಕಿಚನ್ನು. ಇದು ಬಾಳೆಲೆ ಊಟ ಇದೆ, ಕೊಟ್ಟೆ ಕಡುಬು ಇದೆ, ಮತ್ತೆ ಅರಿಶಿನೆಲೆ ಕಡುಬು ಎಲ್ಲ ಇದೆ, ಏನೇನೋ ಮಾಡ್ತಾರೆ. ಇಲ್ಲಿಂದ ಕೆಲವು ಮೆನುಗಳು ಸ್ಟೀಮ್ ಕಡಿಮೆ ಮಾಡ್ಕೊಳ್ಳಿ. ಹೌದು, ಕೆಲವು ಮೆನುಗಳು ನನಗೆ ಹೇಳಕ್ ಬರಲ್ಲ, ಮೆನು ನಿಮಗೆ ತೋರಿಸ್ತೀನಿ. ಇರ್ಲಿ, ಅಲ್ಲ ನೀರಲ್ಲ, ಸ್ಟೀಮ್ ಕಮ್ಮಿ ಮಾಡಬೇಕು. ಸ್ಟೀಮ್ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಏನು ಸಾಗುನ ಇದು? ವಾವ್, ಇದೇನು? ಇದು ಕೇಸರಿ ಸರ್. ಕೇಸರಿ ಬಾತ್. ಕೇಸರಿ ಬಾತ್ ಅಂದ್ರೆ ಸಣ್ಣಕ್ಕಿ ಕೇಸರಿ ಅಂತ. ಸಣ್ಣಕ್ಕಿ ಕೇಸರಿ, ಸಣ್ಣಕ್ಕಿ ಕೇಸರಿ ಬಾತ್. ಇದು ಇದೇನು ಚಟ್ನಿ? ಕೋಕೋನಟ್ ಮಿಲ್ಕ್, ಕಾಯಿ ಹಾಲ. ವೆರಿ ಗುಡ್. ಇದು ಚಟ್ನಿ, ಕಾಯಿ ಚಟ್ನಿ. ಕಾಯಿ ಚಟ್ನಿ. ಇದು ಸರ್ ಇದು ಬೇಳೆ. ಕೆಂಪು ಚಟ್ನಿ. ಕೆಂಪು ಚಟ್ನಿ, ಬೇಳೆ ಚಟ್ನಿ ಸರ್. ಕೆಂಪು ಚಟ್ನಿ ನಾನು ಬರ್ತಾ ಇದೆ. ಕೆಂಪು ಚಟ್ನಿ ಇನ್ನೊಂದು ಬರ್ತಾ ಇದೆಯಾ? ಬೇಳೆ ಚಟ್ನಿನ, ಬೇಳೆ ಚಟ್ನಿ. ಓಕೆ 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 ಮೇಡಮ್, ಫೇಸ್ಬುಕ್ ಲೈವ್ ಇದು ಹಾಯ್ ಹೇಳಿ ಎಲ್ರಿಗೂ. ಓಕೆ ಓಕೆ ರೈಟ್. ಮೇಡಮ್ ನಿಮ್ಮ ದೋಸೆ ವೆರೈಟೀಸ್ ಆಗ್ತಾ ಇದೆ. ಓಕೆ. ಎಲ್ಲ ದೋಸೆ ಇರೋದಿಲ್ಲ. ಒಂದು ಪಾಲಕ್ ದೋಸೆ, ಮೆಂತ್ಯ ದೋಸೆ, ವೆಜಿಟೇಬಲ್ ದೋಸೆ, ಈ ಥರ ವೆರೈಟೀಸ್ ಆಫ್ ದೋಸೆ ಇರುತ್ತೆ. ಹೇಳಿ ಮೇಡಮ್, ದೋಸೆ ಯಾವ್ಯಾವ ರೆಡಿ? ದೋಸೆ ಯಾವ್ಯಾವ ರೆಡಿ ಇರುತ್ತೆ ನಿಮ್ಮದು? ದೋಸೆ, ಪಾಲಕ್ ದೋಸೆ, ಮೆಂತ್ಯ ದೋಸೆ, ವೆಜಿಟೇಬಲ್ ದೋಸೆ, ನೀರ್ ದೋಸೆ, ವೆರೈಟೀಸ್ ಆಫ್ ದೋಸೆಸ್ ಇರುತ್ತೆ. ರೆಗ್ಯುಲರ್ ದೋಸೆಗಳಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಕೊಟ್ಟೆ ಕಡುಬು ಮತ್ತೆ ಬೇರೆ ಏನು ಬರುತ್ತೆ ಅದರಲ್ಲಿ ಸ್ಟೀಮಲ್ಲಿ? ಸ್ಟೀಮಲ್ಲಿ ಬಟ್ಲಿ ಇಡ್ಲಿಂದ ಬರುತ್ತೆ, ಹೊಸ್ಚಾವ್ಗೆ ಬರುತ್ತೆ, ಮತ್ತೆ ಅಕ್ಕಿ ಹಿಟ್ಟಿಂದ ಒಂದು ಬಟ್ಲಿ ಕಡುಬು ಅಂತ ಮಾಡ್ತೀವಿ. ಡಿಫ್ರೆಂಟ್ ಸ್ವೀಟ್ಸ್ ವೆರೈಟೀಸ್ ಡಿಫ್ರೆಂಟ್ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ್ದು ಲೋಕಲ್ ವೆರೈಟೀಸ್ ಬರುತ್ತೆ ಆ ಥರದ್ದು ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಸೊ ಬಂದು ತಿಂದ ಮೇಲೆ ನಾವು ಮನೇಲಿ ಊಟ ಮಾಡ್ತಿದ್ರೆ ಅನ್ನೋ ಥರ ಫೀಲ್ ಇರಬೇಕು, ಹಾಗೆ ಹೊಟ್ಟೆ ತುಂಬಬೇಕು. ಟೇಸ್ಟು ಮತ್ತೆ ಕ್ವಾಲಿಟಿ, ಹೈಜೀನ್ ಮೇಂಟೈನ್ ಮಾಡೋದು ನಮ್ಮ ಮೇನ್ ಮೋಟಿವ್. ರೈಟ್ ಮೇಡಮ್, ನಿಮ್ಮ ಹೆಸರು ಡೆಸಿಗ್ನೇಷನ್? ನಾನು ಅನುಷಾ ಅಂತ, ಅಲ್ಲಿ CQ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಮತ್ತೆ ಕಿಚನ್ ರೆಸಿಪೀಸು, ಕ್ವಾಲಿಟಿ ಮೇಂಟೈನ್ ಮಾಡೋದೆಲ್ಲ ನನ್ನ. ಸೂಪರ್ ಮೇಡಮ್, ನಿಮ್ಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಆಗ್ತಾರೆ. ಯಾಕಂದ್ರೆ ತಂಬಳಿ ಮನೇಲಿ ಬಂದು ತಿಂದವರೆಲ್ಲ ಆ ರೆಸಿಪಿ ಬಗ್ಗೆ ಯಾರು ಹೇಳ್ಕೊಡೋರು ಯಾರು ಇಲ್ಲ. ಸೊ ಹಂಗಾಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ. ಏನು ರೆಸಿಪಿ ನೀವು ಶೇರ್ ಮಾಡೋದು ಅವ್ರಿಗೆ. ಓಕೆ, ಥ್ಯಾಂಕ್ ಯು. ಮೇಲ್ಗಡೆ ಪಾರ್ಟಿ ಹಾಲ್, ಇಂಟರ್ನಲ್ ಸ್ಟೇರ್ ಕೇಸ್ ಇದೆ ಮೇಲೆ ಪಾರ್ಟಿ ಹಾಲು. ಇದು ಬಲ್ಕ್ ಕಿಚನ್. ಇದು ನೋಡಿ, ತಂಬಳಿ ಆಗ್ತಾ ಇದೆ. ಮಜ್ಜಿಗೆ ಆಗ್ತಿದೆಯಲ್ಲ, ಮಜ್ಜಿಗೆ ಮಾಡ್ತಾರೆ, ಮಜ್ಜಿಗೆ ಕಡಿತಾ ಇರೋದು. ಸೊ ತಂಬಳಿಗೆ ಬೇಕಾಗಿರುವಂತಹ ಮಜ್ಜಿಗೆ ಎಲ್ಲ ಇಲ್ಲೇ ಇದೆ ನೋಡಿ, ರೆಡಿ ಮಾಡ್ಕೊಂಡಿದಾರಲ್ಲ. ಪಾರ್ಟಿ ಹಾಲ್ ಲೈಟ್ ಆನ್ ಆಗಿದೆಯಾ? ಈಗ ಪಾರ್ಟಿ ಹಾಲ್ ನೋಡ್ಕೊಂಡೆ ಹೋಟ್ಲು ಹೊರಗಡೆ ಹೋಗೋಣ. ಯಾಕಂತ ಹೇಳಿದ್ರೆ ನಿಮ್ಗೆ ಹೋಟ್ಲು ಒಂದ್ಸಲ ತೋರ್ಸಂಗ್ ಆಗುತ್ತೆ. ನಾನು ಇಂಟರ್ನಲ್ ಸ್ಟೇರ್ ಕೇಸ್ ಇಂದ ಪಾರ್ಟಿ ಹಾಲ್ ಒಳಗಡೆ ಹೋಗಿ ಆಚೆ ಕಡೆಯಿಂದ ನಾನು ಕೆಳಗಡೆ ಬರ್ತೀನಿ. ಇದು ಇಂಟರ್ನಲ್ ಸ್ಟೇರ್ ಕೇಸ್. ಅನುಷಾ ಮೇಡಮ್ ಹತ್ರ ಮಾತಾಡ್ತಿದ್ವಿ. ಅವರು ಎಲ್ಲ ಊರಿನ ರೆಸಿಪಿಯನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಈಗ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮಕ್ಕೋಸ್ಕರ ಚೇರ್ ಹಾಕಿಟ್ಟಿದ್ದಾರೆ. ಪಾರ್ಟಿ ಹಾಲ್ ಚೇರ್ಸ್ ಅಲ್ಲ ಇದು. ಸೊ ನಿಮ್ಗೆ ಇಷ್ಟು ದೊಡ್ಡ ಪಾರ್ಟಿ ಹಾಲ್ ಸಿಗುತ್ತೆ. ಇದು ಎಸಿ ಪಾರ್ಟಿ ಹಾಲ್. ಮತ್ತೆ ಇಲ್ಲಿ ನೀವು ಪಾರ್ಟಿ ಹಾಲ್ ಅಲ್ಲಿ ಊಟ ನಿಮಗೆ ಪಕ್ಕಾ ಮಲ್ನಾಡ ಸ್ಟೈಲ್ ಊಟ ಮಾಡಿ ಬೆಳೆಸ್ತಾರೆ. ಇದು ಡೈನಿಂಗ್ ಹಾಲ್. ಇದು ಕೂಡ ಎಸಿ ಡೈನಿಂಗ್ ಹಾಲ್. ನಿಮಗೆ ಇಲ್ಲಿ ಮಾಮೂಲಿ ರೋಟಿ ಕರಿ ಆ ಥರ ಐಟಮ್ಗಳು ಸಿಗಲ್ಲ. ಪಕ್ಕ ಮಲ್ನಾಡು ಅಕ್ಕಿ ರೊಟ್ಟಿ ಮತ್ತೆ ವೆರೈಟೀಸ್ ಆಫ್ ದೋಸೆ, ನೀರು ದೋಸೆ, ತರಕಾರಿ ದೋಸೆ, ಮೆಂತೆ ದೋಸೆ. ಸೊ ಆ ಥರ ದೋಸೆ ಐಟಮ್ ಇರುತ್ತೆ. ಇದು ಡೈನಿಂಗ್ ಹಾಲ್. ಇದು ಕೂಡ ಎಸಿ ಇರುತ್ತೆ. ನಮಗೆ ಕಸ್ಟಮರ್ ಎಂಟ್ರಿ ವಾಶ್ರೂಮ್ ಸಪರೇಟ್ ಆಗಿದೆ, ಹ್ಯಾಂಡ್ ವಾಶ್ ಮತ್ತೆ ವಾಶ್ರೂಮ್. ಇದು ಕಿಚನ್ ಎಂಟ್ರಿ ಬರುತ್ತೆ.
ಕಿಚನ್ ತೋರಿಸಿದ್ವಿ. ಹಿಂದ್ಗಡೆ ಸ್ಟೋರ್ಸ್ ಮತ್ತೆ ವಾಷಿಂಗ್ ಸೆಕ್ಷನ್ ಇದೆ. ಅದು ಮಾಮೂಲಿ ಪಾಟ್ ವಾಶ್, ಪ್ಲೇಟ್ ವಾಶ್ ಮತ್ತೆ ಸ್ಟೋರೇಜ್ ಇದೆ. ನಾನು ಹೋಗಿಲ್ಲ, ಸಿಗ್ನಲ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಿಂದ್ಗಡೆ. ಸೊ ಈಗ ನಾನು ಕಸ್ಟಮರ್ ಎಂಟ್ರಿಯಿಂದ ಮೇನ್ ತಂಬಳಿ ಮನೆ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀನಿ. ಯಾವ ತಂಬಳಿ ಅದು? ಕೌನ್ ಸಾ ತಂಬಳಿ? ಅಪ್ಪೆಕಾಯಿ. ಅಪ್ಪೆಕಾಯಿ ಇದೆ. ಅಪ್ಪೆಕಾಯಿ ತಂಬಳಿ ಇದೆ. ಹೆಂಗಿದೆ ಸರ್? ಕುಡಿದು ನೋಡಿ ಸರ್, ಹೆಂಗಿದೆ ಸರ್? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಇವತ್ತೀಗ 6 ವೆರೈಟಿ ಇವತ್ತಿದೆ, ಬೇರೆ ಬೇರೆ ಟೈಪು. ಇದು ಅಪ್ಪೆಕಾಯಿ ತಂಬಳಿ, ಇದು ಲೆಮನ್ ಗ್ರಾಸ್ ತಂಬಳಿ. ಎಲ್ಲ ಚಿಲ್ಡ್ ಆಗಿದೆ. ಇದು ಫ್ರಿಜ್ ಅಲ್ಲ, ಅಡಿಗಡೆಯಿಂದ ಕೋಲ್ಡ್ ಬರುತ್ತೆ ಮಡಕೆಗೆ. ಸೊ ಒಂದೆಲಗ ತಂಬಳಿ, ಬ್ರಾಹ್ಮಿ ತಂಬಳಿ, ಒಂದೆಲಗ ತಂಬಳಿ. ಇದು ನೆಲ್ಲಿಕಾಯಿ ತಂಬಳಿ. ಇದು ಅಂಬೆ ಶುಂಠಿ ತಂಬಳಿ, ಮ್ಯಾಂಗೋ ಜಿಂಜರ್ ತಂಬಳಿ. ಹಾಗೆ ಇದು ಮೆಂತೆ ಕಾಳಿನ ತಂಬಳಿ. ಇದ್ಯಾವುದು? ಸೇಮ್ ಅದ ಅಪ್ಪೆಕಾಯಿ ಇದಲ್ಲ? ಕುಡಿದ್ಬಿಟ್ಟು ಹೇಳಿ ಸರ್ ಹೆಂಗಿದೆ? ಚೆನ್ನಾಗಿದೆ. ನೀವು ಮೈಸೂರಿನವ್ರೆ? ಮುಂಚೆ ಕುಡಿದಿದ್ರ ತಂಬಳಿನ? ಕುಡಿದ ಫಸ್ಟ್ ಟೈಮು? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಎಲ್ಲ ಅಪ್ಪೆಕಾಯಿ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಇವತ್ತು. ಅಪ್ಪೆಕಾಯಿ ಫ್ಯಾನ್ಸ್ ಕುಡಿದ್ ನೋಡಿ ಹೆಂಗಿದೆ ಅಂತ. ಮಲ್ನಾಡಿನ ಸ್ಪೆಷಲ್ ಅಪ್ಪೆ ಮಾಡಿ ಉಪ್ಪಿನಕಾಯಿ ನಾವು ಮಾಡಿದೆ. ಅಪ್ಪೆಕಾಯಿ ತಂಬಳಿ ಇವತ್ತು ಕುಡಿದ್ ನೋಡಿ ಸರ್ ಹೆಂಗಿದೆ. ನೀವು ಮೈಸೂರಿನವ್ರೆ? ಸಾಗರದವರು ಮೈಸೂರಲ್ಲಿ ಸೆಟ್ಲ್ ಆಗಿರೋದು? ಹಾ. ಹೆಂಗಿದೆ? ಚೆನ್ನಾಗಿದೆಯಲ್ಲ? ಫಸ್ಟ್ ಕ್ಲಾಸ್ ಆಗಿದೆ. ಓಕೆ. ಸೊ ಇದು ಕೋಲ್ಡ್ ಯೂನಿಟ್. ಇದು ಅಂದ್ರೆ ಡೈರೆಕ್ಟ್ ಆಗಿ ತಂಬಳಿನ ಫ್ರಿಜ್ಜಲ್ಲಿ ಇಟ್ಟಿಲ್ಲ. ಈ ಮಡಕೆನ ಕೋಲ್ಡ್ ಪ್ಲೇಟ್ ಮೇಲೆ ಇಟ್ಟಿರೋದು ನಾವು. ಅದ್ರ ಮೇಲೆ ಕೋಲ್ಡ್ ಇದು ಚಿಲ್ಲಾಗಿ, ಮಡಕೆ ಚಿಲ್ಲಾಗಿ, ಅದ್ರೊಳಗಡೆ ತಂಬಳಿ ಲೈಟಾಗಿ ಚಿಲ್ಲಾಗಿರುತ್ತೆ. ಓವರ್ ಆಗಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಓವರ್ ಆಗಿ ಕೋಲ್ಡ್ ಆಗುತ್ತೆ. ಆ ಟೇಸ್ಟ್ ಡಿಫರೆನ್ಸ್ ಆಗುತ್ತೆ ಅಂತ ಈ ತರ ಕೋಲ್ಡ್ ಮಾಡಿದೀವಿ ನಾವು, ರೆಫ್ರಿಜರೇಟ್ ಮಾಡಿದೀವಿ. ಸೊ ಹಾಗಾಗಿ ಲೈಟ್ ಆಗಿ ಚಿಲ್ನೆಸ್ ಇರುತ್ತೆ, ಬಿಟ್ರೆ ಜಾಸ್ತಿ ಕೋಲ್ಡ್ ಆಗಲ್ಲ. ಕೇಳಿ ಕಸ್ಟಮರ್ ಏನ್ ಬೇಕು ಕೇಳಿ. ಪೂಚ್ಕೆ ಬೇಕು. ಕಾಫಿ, ಟೀ, ಬಾದಾಮ್ ಮಿಲ್ಕ್, ಕಾರ್ನ್. ನಿಮಗೆ ಮಸಾಲಾ ಐಟಮ್ ತೋರಿಸ್ತೀನಿ, ಏನೇನು ಮಸಾಲ ಸಿಗುತ್ತೆ ಅಂತ. ಇಲ್ಲಿ ನೀವು ಮಲೆನಾಡು ಭಾಷೆನಲ್ಲೇ ಹೇಳಿ, ಸಿರ್ಸಿ ಭಾಷೆನಲ್ಲೇ ಮಾತಾಡಿ. ಚೆನ್ನಾಗಿದ್ದು ತಂಬಳಿ. ನಾನು ಕುಡಿದು ಒಂದೆಲ್ಲ ತಂಬಳಿ ಕುಡಿದೆ, ತುಂಬಾ ಚೆನ್ನಾಗಿದ್ದು. ನಾವು ಮನೇಲೂ ಮಾಡ್ತೀವಿ, ಆದ್ರೂ ಹೊರಗಡೆ ಬಂದು ಕುಡಿಯೋದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು. ಚಲೋ ಇದ್ದು. ಎಲ್ಲರೂ ಬನ್ನಿ, ಕುಡೀರಿ, ಟೇಸ್ಟ್ ನೋಡಿ. ಓಕೆ. ನೀವು ಟೇಸ್ಟ್ ನೋಡಿದ್ರಾ? ಅಯ್ಯೋ, ನೋಡಿ ಟೇಸ್ಟ್ ನೋಡಿ, ನೋಡ್ಕೊಂಡು ಹೇಳಿ. ಓಕೆ, ರೈಟ್. ಮೈಸೂರಲ್ಲಿ ಓಪನ್ ಆಗಿದೆ, 4 ನಿಯರ್ ಬೈ ಬೆಂಗಳೂರಲ್ಲಿ ಹೇಳಿದ್ದ. ಅಲ್ಲಿ ಸುಮಾರು ಬ್ರ್ಯಾಂಚ್ ಇದ್ದೋಳಿ. ಮೈಸೂರಿನಾಗಿದ್ದು ನನಗೂ ಒಂಥರ ಹೆಮ್ಮೆ. ನಮ್ಮ ಸಾಗರದಾಗಿದ್ದು ಮತ್ತು ಒಂಥರ ಹೆಮ್ಮೆನೇ ಇತ್ತು. ರೈಟ್ ಮೇಡಮ್. ಖುಷಿಯಾಗಿ ಆಲ್ ದಿ ಬೆಸ್ಟ್. ಓಕೆ. ತಂಬಳಿ ಟೇಸ್ಟ್ ಮಾಡಿ ಆಮೇಲೆ ಹೇಳಿ. ಓಕೆ. ಒಂದು ಸ್ವಲ್ಪ ಜಾಗ.
ಇದು ಶೇಂಗಾ ಎಣ್ಣೆ, ಕೋಲ್ಡ್ ಪ್ರೆಸ್ ಶೇಂಗಾ ಎಣ್ಣೆ ಎಲ್ಲದು. ಆಮೇಲೆ ಕೋಕೋನಟ್ ಆಯಿಲ್, ಎಳ್ಳೆಣ್ಣೆ, ಹಾಂ, ಮಂಡಳಿ ಬೇಕಾ ಮಂಡಳಿ, ಸುಗಂಧಿ ಬೇರು, ಒಂದೆಲಗ, ನೆಲ್ಲಿಕಾಯಿ, ಕೋಕಮ್ ಟೀ, ಕೋಕಮ್ ಜೀರಾ, ಕೋಕಮ್ ಸಿರಪ್ಪು, ನೇರಳೆ ಹಣ್ಣಿಂದು, ನಿಂಬೆ ಹಣ್ಣು ಮತ್ತು ಶುಂಠಿ, ಉಪ್ಪಿನಕಾಯಿಗಳು, ನಿಂಬೆ ಹಣ್ಣಿನ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನ ಮಿಡಿ ಚಟ್ನಿ, ಇದು ಮಿಕ್ಸ್ಡ್ ವೆಜಿಟೇಬಲ್ಸ್ ಪಿಕಲ್, ಮಾವಿನಕಾಯಿ ಮಂದನ್ ಗೊಜ್ಜು ಅಂತನಾ? ಓಕೆ. ಮಾವಿನಕಾಯಿ ಮಂದನ್ ಗೊಜ್ಜು ನಿಮ್ಮ ಮಲೆನಾಡರಿಗೆ ಗೊತ್ತಾಗುತ್ತೆ, ನಮ್ಮ ಮಂದನ್ ಗೊಜ್ಜು ಅಂತ ಸಾಧಾರಣ ಗೊತ್ತಾಗಲ್ಲ. ಅದು ಮಾವಿನ. ಇದು ಮಂದನ್ ಗೊಜ್ಜು ಅಂದ್ರೆ ಯಾವ ತರ? ಮ್ಯಾಂಗೋ ಪೇಸ್ಟ್ ಮಾಡಿ ಅದನ್ನ ಸೂಜಿ ಮೆಣಸು ಆಮೇಲೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಅರಿಶಿನ ಪುಡಿ ಅದೆಲ್ಲ ಹಾಕಿ ಮಾಡ್ತೀವಿ. ಓಕೆ ಟ್ರೈ. ಓಕೆ ಥ್ಯಾಂಕ್ ಯು. ಆಲ್ಮೋಸ್ಟ್ ಇಲ್ಲಿ ಇನ್ನೂ ಸುಮಾರು ವೆರೈಟಿ ಐಟಮ್ಸ್ ಇದೆ. ಎಲ್ಲ ಹೇಳಿದ್ರೆ ನಿಮ್ಗೆ ಮಜಾ ಇರಲ್ಲ, ಇಲ್ಲಿ ಬಂದು ನೀವು ನೋಡಿ ಇಲ್ಲಿ ಟೇಸ್ಟ್ ಮಾಡಿ ತಗೊಂಡು ಹೋಗ್ಬೇಕು. ಕೆಲವೊಂದು ಇಂಪಾರ್ಟೆಂಟ್ ಇರೋದು ತೋರಿಸಿದ್ದೀನಿ. ಹಾಂ ಯೂಸ್ ಮಾಡೋದು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ, ಓನ್ಲಿ ಉದ್ದಿನ ಸಾಲ್ಟ್ ಮತ್ತೆ ಬರ್ಡ್ಸ್ ಐ ಚಿಲ್ಲಿ ಯೂಸ್ ಮಾಡೇನೆ ಮಾಡೋದು. ಓಕೆ ನಾನು ಅದನ್ನು ಹೇಳಿದೆ ಅಲ್ಲಿ. ಹಾಂ, ಸರ್ ಬರ್ತಾ ಇದ್ದೀರಾ? ಇನ್ನೂ ಒಂದೆರಡು ಮಾತಾಡ್ಬಿಡಿ ಈಗಲೇ, ಆಮೇಲೆ ಆಗಲ್ಲ. ಕಾರ್ತಿಕ್ ಅವರಂತ ಆಲ್ಮೋಸ್ಟ್ ಫೌಂಡರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಫೌಂಡರ್ ಆಫ್ ತಮ್ಮಳಿ ಮನೆ, ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಳ್ಳೆಯದು ಬರ್ತಾ ಇದ್ದಾರೆ. ಬ್ರಾಂಚನ್ನು ಮೈಸೂರಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಬರಬೇಕು, ಟೇಸ್ಟ್ ಮಾಡಬೇಕು, ನಮ್ಮ ಆಶೀರ್ವದಿಸಬೇಕು. ಓಕೆ, ಥ್ಯಾಂಕ್ ಯು. ಸ್ವೀಟ್ ಆ್ಯಂಡ್ ಶಾರ್ಟ್. ಈಗ ಹೊರಗಡೆ ಹೋಗೋಣ. ಹಾಂ, ಈಗ ಬೋರ್ಡಿಂಗ್ ತೋರಿಸ್ತೀನಿ. ಈಗ ಅವ ಇನ್ನೇನು ಒಡೆಯರ್ ಬರೋ ಟೈಮ್ ಆಯ್ತಂತೆ. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಒಳಗಡೆ ತೋರಿಸ್ಬಿಟ್ಟು ಬಂದಿದೆ. ಯಾಕಂತ ಹೇಳಿದ್ರೆ ಆಮೇಲೆ ಎಲ್ಲ ಸೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ, ಕ್ರೌಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವಾಗ ಏನಿದ್ರು ನೀವು ಓಪನಿಂಗ್ ನೋಡ್ಬೋದು. ಈಗ ತಮಿಳು ಮನೆ ಆಲ್ಮೋಸ್ಟ್ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ. ಇದು ಮೈಸೂರಲ್ಲಿ ಓಪನ್ ಆಗಿರೋ ಫಸ್ಟ್ ಪ್ರಾಜೆಕ್ಟ್. ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ, ಬಟ್ ಮೈಸೂರಲ್ಲಿ ಪಾರ್ಟಿ ಹಾಲ್ ಕೂಡ ಓಪನ್ ಆಗಿದೆ. ಇದು ಫಸ್ಟ್ ಹೈಯೆಸ್ಟ್ ಅಂದ್ರೆ ಬಿಗ್ಗೆಸ್ಟ್ ತಮಿಳು ಮನೆ ಇದು ಮೈಸೂರಲ್ಲಿ ಸ್ಟಾರ್ಟ್ ಆಗಿರೋದು ಇವಾಗ. ಸೊ ಈಗ ಮಾತಾಡ್ತಾರೆ ಕಂಬಳಿ ಬಗ್ಗೆ ಏನು ಮಾಡ್ತಾರೆ. ಸರಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಒಡೆಯರ್ ಬರ್ತಾರೆ. ಆವಾಗ ಅದನ್ನು ಕವರ್ ಮಾಡೋಣ. ಈಗ ಅದನ್ನು ಕವರ್ ಮಾಡೋಣ, ಅದು ಇದನ್ನ ಎಂಡ್ ಮಾಡಿ ಒಂದು ಲೈವ್ ಹೋಗೋಣ. ಹಾಂ, ಯಾಕಂದರೆ ಒಂದು ಲೈವನ್ನು ಬರ್ತಾ ಇದ್ದಾರಂತೆ, ಎಲ್ಲ ರೆಡಿ ಇದ್ದಾರೆ. ಸೊ ನಾನು ಈ ಲೈವನ್ನು ಎಂಡ್ ಮಾಡಿ ಓಪನಿಂಗನ್ನು ತೋರಿಸ್ಲಾ ಅಥವಾ ಅವ್ರ ಹತ್ರ ಕೇಳ್ತೀನಿ. ಒಂದು ನಿಮಿಷ, ತುಂಬ ಲೇಟ್ ಇದ್ರೆ ನಾನು ಈ ಲೈವನ್ನು ಎಂಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಲೈವ್ ಹಾಕ್ತೀನಿ. ಒಡೆಯರ್ ಬಂದಾಗ ಒಂದು ಲೈವ್ ಹಾಕ್ತೀನಿ. ಅವ ಮಾತಾಡೋಕ್ಕಾಗಲ್ಲ, ಬರೀ ಸೌಂಡು ಓಪನಿಂಗ್ ಇರುತ್ತೆ. ಈಗ ನಾನು ನಿಮಗೆ ಎಲ್ಲ ಇಡೀ ತಮಿಳು ಮನೆಯನ್ನು ತೋರಿಸಿದ್ದೀನಿ. ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಒಡೆಯರ್ ಅವರು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ತಮಿಳು ಮನೆ ಮೈಸೂರನ್ನು. ಮೊದಲೇ ಹೇಳಿದಾಗ ಆದಷ್ಟು ಇದನ್ನ ಶೇರ್ ಮಾಡಿ ಮೈಸೂರು ಭಾಗದ ಎಲ್ಲ ಜನರಿಗೆ, ನಾಟ್ ಓನ್ಲಿ ಮಲೆನಾಡು ಸಾಧಾರಣವಾಗಿ ನಮ್ಮ ಕರ್ನಾಟಕದ ಫುಡ್ ಅನ್ನುವಂಥದ್ದು ಎಲ್ಲ ಜನರಿಗೆ ಇಷ್ಟ ಆಗುತ್ತೆ. ಲೈಕ್ ಈಗ ಉಡುಪಿ ಫುಡ್ ಇರ್ಬೋದು, ಕುಂದಾಪುರ ಫುಡ್, ಅದೇ ರೀತಿ ಮಲೆನಾಡು ಫುಡ್ ಅಷ್ಟೇ
ತುಂಬ ಜನರಿಗೆ ಲೈಕ್ ಆಗುತ್ತೆ. ಆ ತಂಬಳಿ ಇರ್ಬೋದು ಅಥವಾ ಹೋಮ್ ಮೇಡ್ ಖಾದ್ಯಗಳಿರ್ಬೋದು, ರಸಂ ಸಾಂಬಾರ್. ನಾನು ಊಟ ಮಾಡಿದಾಗ ಎಲ್ಲ ಐಟಮ್ ಪ್ರತಿಯೊಂದು ಚೆನ್ನಾಗಿತ್ತು ಬೆಂಗಳೂರಲ್ಲಿ. ಸೊ ಇಲ್ಲಿನ ಊಟ ಮಾಡಿಲ್ಲ, ಬರೀ ತಂಬಳಿ ಕೊಡಿದೆ. ತಂಬಳಿ ಸೂಪರ್ ಆಗಿದೆ, ಟೇಸ್ಟಲ್ಲಿ ಏನು ಡಿಫರೆನ್ಸ್ ಇಲ್ಲ. ಮಜ್ಜಿಗೆ ಕಡೆ ತೋರಿಸಿದೆ ನಿಮ್ಗೆ ನಾನು, ಒಳ್ಳೆ ಮಜ್ಜಿಗೆ, ಕಡದು ಮಜ್ಜಿಗೆಯಿಂದ ಮಾಡಿರುವಂಥ ತಂಬಳಿಗಳು. ಸೊ ನಾನೀಗ ಇಲ್ಲಿಗೆ ಲೈವ್ ಎಂಡ್ ಮಾಡ್ತೀನಿ. ಈಗ ಇನ್ನೊಂದು ಓಪನಿಂಗ್ ಅಲ್ಲಿ ನಾನು ಲೈವ್ ಬರ್ತೀನಿ, ಬಟ್ ಅದನ್ನು ನಾನು ಮಾತಾಡೋಕ್ಕಾಗಲ್ಲ, ನಾವು ಬ್ಯುಸಿ ಇರ್ತೀವಿ, ಯಾಕಂದ್ರೆ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ ಈಗ. ಸೊ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ನೋಡಿ ಆದಷ್ಟು ಜನ ತಲುಪಿಸಿ. ನಿಮ್ಗೆ ಯಾವುದೇ ರೀತಿಯ ಕಿಚನ್ ಎಕ್ವಿಪ್ಮೆಂಟ್ಸು ಅಥವಾ ಪ್ಲಾನಿಂಗ್, ಡಿಸೈನಿಂಗು, ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್ ಇರ್ಬೋದು, ಪ್ರತಿಯೊಂದು ಏನೇ ಬೇಕಾದ್ರೂ www.ensignindia.in, ದಿನೇಶ್ ವೈದ್ಯ, ಅಂಪಾರು 9845400100, ಹಾಗೆ 9880550371 ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗೋಣ, ಸ್ವಲ್ಪ ಹೊತ್ತು ಇನ್ನೊಂದು ಲೈವ್ ಬರ್ತೀನಿ, ಅದರಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಬಾಯ್ ಬಾಯ್, ಟೇಕ್ ಕೇರ್.